ನಮಸ್ಕಾರ. ನಾನು ಡಾಕ್ಟರ್ ಬಾಬು ಬೆನ್ನೆ ಅಂತೇಳಿ ಕ್ಲಾಸಿಕ್ ಸಂಸ್ಥೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ. ನಾನು ಇಲ್ಲಿ ಟಿಇಟಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಬಗ್ಗೆ, ಲ್ಯಾಂಗ್ವೇಜ್ ಫಸ್ಟ್, ಅದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು, ಪ್ರಶ್ನೆ ಪತ್ರಿಕೆ ಯಾವ ಥರನಾಗಿರುತ್ತೆ, ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ವಿಭಜನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ಸ್ವಲ್ಪ ನಿಮಗೆ ಅದರ ಸಂಕ್ಷಿಪ್ತ ಪರಿಚಯವನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕ್ಲಾಸಿಕ್ ಸಂಸ್ಥೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಎಸ್, ಇದು ಟಿಇಟಿ ಪಠ್ಯಕ್ರಮ ಏನಿದೆ ಅಂತಂದ್ರೆ, ಇದನ್ನು ನಾವು 4 ವಿಭಾಗಗಳಲ್ಲಿ ಇದನ್ನು ವಿಂಗಡಣೆ ಮಾಡ್ಕೊಳ್ತೀವಿ. ಮೊದಲಿಗೆ ನಾವು ಯಾವುದೇ ಪರೀಕ್ಷೆಯನ್ನು ಬರೀಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಒಂದು ಬ್ಲೂ ಪ್ರಿಂಟನ್ನು ಅಥವಾ ಮಾದರಿಯನ್ನು ನಾವು ಮೊದಲಿಗೆ ತಿಳ್ಕೊಂಡಾಗ ನಮಗೆ ಅಧ್ಯಯನಕ್ಕೆ ಏನಾಗುತ್ತೆ ಅಂದರೆ ಸುಲಭ ಆಗುತ್ತೆ. ಅದರಿಂದ ನಾವು ಆ ಒಂದು ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಅಂಶಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯದೊಂದಿಗೆ ಹೋಗೋಣ. ಅದನ್ನು ನಿಮಗೆ ಒಂದು ಚಾರ್ಟ್ ಮಾಡಿ ನಾನು ಈ ತರಗತಿಯಲ್ಲಿ ಏನಂದ್ರೆ ಬೋಧಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಟಿಇಟಿ ಕನ್ನಡದ ಪಠ್ಯಕ್ರಮ ಅಂತೇಳಿ ಅಂತೀನಿ ನಾನು ಇದಕ್ಕೆ. ಕನ್ನಡ ಪಠ್ಯಕ್ರಮ ಈ ಕನ್ನಡ ಪಠ್ಯಕ್ರಮವನ್ನು ನಾವು ಯಾವ ರೀತಿಯಾಗಿ ವಿಭಜನೆ ಮಾಡ್ಕೊಳ್ಬೋದು ಅಂತಂತಂದ್ರೆ, ಈಗ ನೋಡುವ ಇದನ್ನ ನಾವು ಏನಂತಂದ್ರೆ, ಈಗ ಮೊದಲನೇದಾಗಿ ನಾನು ಕ್ರಮ ಸಂಖ್ಯೆಗಳನ್ನು ಗುರುತಿಸ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಕ್ರಮ ಸಂಖ್ಯೆ ಅನ್ನೋಣ. ಕ್ರಮ ಸಂಖ್ಯೆ, ಎಸ್, ಕ್ರಮ ಸಂಖ್ಯೆ ಇದು ಮೊದಲನೇದ್ದು. ಎರಡನೆಯದ್ದು ಪ್ರಶ್ನೆಗಳ ಯಾವ ರೀತಿಯಾಗಿ ಇದನ್ನು ಮಾಡ್ತಾರೆ, ಪ್ರಶ್ನೆಗಳ ವಿಧಗಳು ನೋಡಿ. ಪ್ರಶ್ನೆಗಳ ವಿಧಗಳು, ಎಸ್, ಪ್ರಶ್ನೆಗಳ ವಿಧಗಳು ಯಾವ ತರನಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ದು, ಅದಕ್ಕೆ ಆ ಪ್ರಶ್ನೆಗಳ ವಿಧಗಳಲ್ಲಿರ್ತಕ್ಕಂಥ ಒಂದು ಪ್ರಕಾರದ ಮಾದರಿಯನ್ನ ಇಲ್ಲಿ ನಾನು ತೋರಿಸ್ತೇನೆ. ಪ್ರಶ್ನೆಗಳ ವಿಧಗಳು, ಎಸ್. ನಂತರದಲ್ಲಿ ಪ್ರಶ್ನೆಗಳ ಸಂಖ್ಯೆ ಇಲ್ಲಿ, ಎಸ್. ಎರಡನೇದ್ದು ಪ್ರಶ್ನೆಗಳ ಸಂಖ್ಯೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಅಂದ್ರೆ ಎಷ್ಟು ಪ್ರಶ್ನೆಗಳನ್ನ ಕೊಡ್ತಾರೆ, ಜೊತೆಗೆ ಎಷ್ಟು ನಾವು ಅಂಕಗಳನ್ನ ಅದಕ್ಕೆ ನಿಗದಿ ಮಾಡಿಸ್ಕೊಂಡಿದ್ದೀವಿ ಅಥವಾ ಅವರು ನಿಗದಿ ಮಾಡಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸೋಣ. ಪ್ರಶ್ನೆಗಳ ಸಂಖ್ಯೆ. ಅದಾದ ಮೇಲೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅಂಕಗಳ ಬಗ್ಗೆ ನಾವು ನೋಡೋಣ. ಅಂಕಗಳು ಅಂತ ನೋಡೋಣ. ಅಂಕಗಳು, ರೈಟ್, ಅಂಕಗಳು, ಎಸ್. ಈ ಒಂದು ಪ್ಯಾಟರ್ನ್ ಒಳಗಡೆ ನೋಡಿ, ಇಲ್ಲಿ ಮೊದಲನೆಯದು ನಮಗೆ ಕ್ರಮ ಸಂಖ್ಯೆ ಇದೆ. ಎರಡನೆಯದು ಪ್ರಶ್ನೆಗಳ ವಿಧಗಳು ಯಾವ ತರನಾಗಿ ಕೇಳ್ತಾನೆ ಅಂತಕ್ಕಂಥದ್ದು. ಮೂರನೆಯದಾಗಿ ಪ್ರಶ್ನೆಗಳ ಸಂಖ್ಯೆ, ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ನಮಗೊಂದು ಹಂತ ಬೇಕಾಗತ್ತೆ ಎಲ್ಲಿಂದ ಎಲ್ಲಿವರೆಗೆ. ಯಾಕಂದ್ರೆ ಈ ಪತ್ರಿಕೆಯಲ್ಲಿ ಲ್ಯಾಂಗ್ವೇಜ್ ಫಸ್ಟ್, ಲ್ಯಾಂಗ್ವೇಜ್ ಸೆಕೆಂಡ್, ಮತ್ತೆ ಪೆಡಗಾಲಜಿ, ಆಮೇಲೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್,
ಇರೋದ್ರಿಂದ, ಸೈನ್ಸ್ ಇರೋದ್ರಿಂದ ಇಲ್ಲಿ ನಮ್ಗೆ ನಮ್ಮ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಏನಿದೆ ಅನ್ನೋದನ್ನ ಎಷ್ಟು ಪ್ರಶ್ನೆವರೆಗೂ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ನಾವು. ಇಲ್ಲಿ ಮೊದಲನೇದೇನಂತಂದ್ರೆ ಪದ್ಯ ಭಾಗ, ಸಾರಿ ಕ್ಷಮಿಸ್ಬೇಕು, ಪದ್ಯ ಅಲ್ಲ. ಮೊದಲನೇದೇನಂದ್ರೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ. ಗದ್ಯ ಭಾಗ ಮೊದಲನೆಯದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಿ. ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸುವುದು. ಇದು ಮೊದಲನೇದ್ರಿ. ಇದು ಗದ್ಯ ಭಾಗವನ್ನ ಓದಿಕೊಂಡು ಉತ್ತರಿಸುವುದು. ಹಾಗಾದ್ರೆ ಗದ್ಯ ಭಾಗವನ್ನ ಓದಿಕೊಂಡು ಉತ್ತರಿಸುವುದು ಅಂತೇಳಿ ಅಂತಂದಾಗ ನಮ್ಮ ಕಾಮನ್ ಆಗಿ ಉತ್ತರಿಸುವುದು ಅಂತಂದ್ರೆ ವಿವರಣಾತ್ಮಕವಾಗಿರ್ತಕ್ಕಂಥದ್ದು ಇರುತ್ತೇನ್ರಿ ಅಂತೇಳಿ ಅನ್ಕೊಳ್ಬಹುದು ನಾವು. ಅಲ್ಲ, ಈ ಗದ್ಯ ಭಾಗವನ್ನ ಓದಿಕೊಂಡು ಉತ್ತರಿಸುವುದಂದ್ರೆ ಇಲ್ಲೆಲ್ಲ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳೇ ಇರ್ತವೆ. ಅವುಗಳಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ಉತ್ತರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಓದ್ಕೊಳ್ಬೇಕು. ಅದನ್ನ ಓದ್ಕೊಂಡು ಉತ್ತರಿಸ್ತಕ್ಕಂಥದ್ದು. ಇದಕ್ಕೇನಂದ್ರೆ 8 ಪ್ರಶ್ನೆಗಳಿರ್ತವೆ. ಈ 8 ಅಂಕಗಳು, 8 ಪ್ರಶ್ನೆ, ಇದಕ್ಕೆ 8 ಅಂಕಗಳು. ಇದು ಮೊದಲನೆಯದ್ದು. ಇನ್ನು ಎರಡನೆಯದ್ದು ಭಾಗ ಬಂದ್ರೆ ಇದು ಸೇಮ್, ಇದು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎರಡನೆಯದ್ದೇನಂದ್ರೆ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪದ್ಯ ಭಾಗವನ್ನು ಓದಿಕೊಂಡು ಉತ್ತರಿಸುವುದು. ಎಸ್, ಇದು ಎರಡನೇದು. ಒಂದು ಗದ್ಯ ಭಾಗ, ಇನ್ನೊಂದು ಪದ್ಯ ಭಾಗ. ಇದು 8 ಇರುತ್ತೆ. ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್ ಅಂಕ ಕಡಿಮೆ ಇರುತ್ತೆ, 1 ಪ್ರಶ್ನೆ ಕಡಿಮೆ ಇರುತ್ತೆ. 7 ಪ್ರಶ್ನೆಗಳು 7 ಅಂಕಗಳು. ಗೊತ್ತಾಯ್ತಾ? ಎರಡನೇದು. ಇನ್ನು ಮೂರನೇ ಅಂಶ, ಮೂರನೆಯದ್ದು ಏನೇನಂದ್ರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮಗೆ ಮೂರನೇದು ಇಲ್ಲ ಯಾವುದು? ಕನ್ನಡ ಬೋಧನಾ ಶಾಸ್ತ್ರ. ಇದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಇದೆ. ಎಷ್ಟಂತಂದ್ರೆ 10 ಅಂಕಗಳಿದೆ. ಇದಕ್ಕೆ 10 ಪ್ರಶ್ನೆ 10 ಅಂಕ. ಎಸ್, 10 ಪ್ರಶ್ನೆ 10 ಅಂಕ. ಈ ನಾಲ್ಕನೇ ಭಾಗ, ನಾಲ್ಕನೇ ಭಾಗದಲ್ಲಿ ಇವಾಗ ಏನಂದ್ರೆ ನಮ್ಗೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಕರಣದ ಪ್ರಶ್ನೆಗಳು. ವ್ಯಾಕರಣ ಅದು ಕೂಡ ನಮ್ದೊಂದು ಹಂತ. ಎಲ್ಲಿ? ಕನ್ನಡ ವ್ಯಾಕರಣ. ಇದು ಏನಿರುತ್ತೆ ಅಂದ್ರೆ 5 ಪ್ರಶ್ನೆಗಳು 5 ಅಂಕಗಳು. 5 ಪ್ರಶ್ನೆ 5 ಅಂಕ. ಐದು ಪ್ರಶ್ನೆ 5 ಅಂಕ. ಈಗಾಗಾದ್ರೆ ನೋಡುವ. ನಮಗೆ ಇಲ್ಲಿ ಒಂದೇನಂತಂದ್ರೆ ಟೇಬಲ್ ಸಿಕ್ಕಿದೆ. ಈಗ 30 ಅಂಕಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯ ಏನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಿಮ್ಮೆದುರುಗಡೆ ನಾನೇನ್ ಮಾಡೇನೆ ಅಂದ್ರೆ ಒಂದು ಚಾರ್ಟ್ ನಲ್ಲಿ ತೋರಿಸಿದೆ. ಇದೇನಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಈ ಅಂಕಗಳ ಮಾದರಿ ಒಳಗಡೆ ಕ್ಲಾಸ್ ನಡೀತಾ ಇರುತ್ತೆ. ನೋಡಿ, ಈಗ ನಾನು ಹೇಳ್ತೀನಿ.
ಮೊದಲನೆಯದಾಗಿ ಇವಾಗ ಗದ್ಯ ಭಾಗವನ್ನು ಓದಿಕೊಂಡು 8 ಪ್ರಶ್ನೆಗಳು 8 ಅಂಕಗಳು, ಪದ್ಯ ಭಾಗವನ್ನು ಓದಿಕೊಂಡು 7 ಪ್ರಶ್ನೆಗಳು 7 ಅಂಕಗಳು, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು 10 ಅಂಕಗಳು, ಮತ್ತೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು ಮತ್ತು 5 ಅಂಕಗಳು. ಎಸ್, ಇದು ನಮಗೊಂದು ಚೌಕಟ್ಟು ಸಿಕ್ಕಿದೆ. ಈಗ ನೋಡ್ರಿ, ಇದನ್ನೇನ್ ಮಾಡೋಣ, ಪ್ರಶ್ನೆಗಳ ಸಂಖ್ಯೆಯನ್ನ ಜೊತೆಗೆ ಅಂಕಗಳ ಸಂಖ್ಯೆಯನ್ನ ಎರಡನ್ನು ಒಟ್ಟು ಮಾಡಿ ನೋಡೋಣ. 8 7 15, ಹೌದಾ? 15 15 ಒಂದು 10 25, 25 ಒಂದು 10 30. ಹಾಗಾದ್ರೆ ಇಲ್ಲಿ ಒಟ್ಟು ಎಷ್ಟು? 30 ಅಂಕಗಳು ನಮ್ಗೆ, 30 ಪ್ರಶ್ನೆಗಳು, ಈ ಕಡೆ 30 ಅಂಕಗಳು ನಮ್ಗೆ. ಹಾಗಾದ್ರೆ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ? 30 ಇದೆ. ಅಂಕಗಳ ಸಂಖ್ಯೆ ಎಷ್ಟಿದೆ? 30 ಇದೆ. ಈ 30ರಲ್ಲಿ ನಾವು ಅಂಕಗಳನ್ನ ಯಾವ ತೆರನಾಗಿ ತೆಗಿಬೇಕಂತಕ್ಕಂಥ. ಈಗ ಸ್ವಲ್ಪ ಇದನ್ನ ಒಂದೊಂದಾಗಿ ನಿಮ್ಗೆ ವಿಶ್ಲೇಷಣೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೀನಿ ನಾನೀಗ. ಏನಂದ್ರೆ ಇಲ್ಲಿ ನೋಡಿ, ಗದ್ಯ ಭಾಗವನ್ನ ಓದಿಕೊಂಡು ಉತ್ತರಿಸ್ತಕ್ಕಂಥದ್ದು 8 ಪ್ರಶ್ನೆ 8 ಅಂಕಗಳು. ಏನಿರುತ್ತೆ ಗದ್ಯ ಭಾಗವನ್ನ ಓದ್ಕೊಂಡು ಉತ್ತರಿಸ್ಬೇಕಂತಂದಾಗ, ನೆನಪಿರ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಮಾಡ್ತಾರಂತಂದ್ರೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ಈಗಾಗಲೇ ನಾವೆಲ್ಲ ಹಿಂದೆ ಅಧ್ಯಯನ ಮಾಡಿರ್ತಕ್ಕಂತಹ ಕನ್ನಡದ ಯಾವುದೇ ಒಂದು ಪರಿಚಯವನ್ನ ಈ ಗದ್ಯ ಭಾಗದಲ್ಲಿ ಏನಂತಂದ್ರೆ ಅವರು ಕೊಡಬಹುದು ನಮ್ಗೆ. ಉದಾಹರಣೆಗಾಗಿ ನಾನು ನೋಡಿದ ಪ್ರಕಾರ ಏನಂದ್ರೆ, ಅವರು ಸಾಹಿತ್ಯ ಚರಿತ್ರೆಯನ್ನೇ ತೆಗೆದುಕೊಂಡ್ರೆ, ಹಳೆಗನ್ನಡ ಸಾಹಿತ್ಯದ ಬಗ್ಗೆ ಒಂದು ಗದ್ಯ ಭಾಗವನ್ನ ಕೊಡಬಹುದು, ಅಥವಾ ಚಂಪೋ ಸಾಹಿತ್ಯದ ಬಗ್ಗೆ ಒಂದು ಗದ್ಯವನ್ನ ಕೊಡಬಹುದು, ಅಥವಾ ನಡುಗನ್ನಡ ಸಾಹಿತ್ಯದ ಬಗ್ಗೆ ಒಂದು ಗದ್ಯವನ್ನ ಕೊಡಬಹುದು, ಅಥವಾ ನಡುಗನ್ನಡ ಸಾಹಿತ್ಯದ ಭಾಗದಲ್ಲಿ ಬರ್ತಕ್ಕಂಥ ಏನ್ ಪ್ರಕಾರಗಳದಾವಲ್ಲ ಅದರಲ್ಲಿ ಯಾವ್ದು ಬೇಕಾದ ಒಂದು ಪ್ರಕಾರವನ್ನ ಏನ್ ಮಾಡ್ಬೋದು ಅಂದ್ರೆ ನಿಮಗೆ ಗದ್ಯ ಭಾಗದಲ್ಲಿ ಕೊಡಬಹುದು, ಅಥವಾ ಹೊಸಗನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗದ್ಯ ಭಾಗವನ್ನ ಕೊಡಬಹುದು. ಇದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ. ಎರಡನೆಯದು ಇಲ್ಲ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗದ್ಯ ಭಾಗದ ಪ್ರಶ್ನೆಯನ್ನು ಗದ್ಯ ಭಾಗವನ್ನು ಕೊಡಬಹುದು ನಮಗೆ. ಅದನ್ನ ಬಿಟ್ರೆ ಒಮ್ಮೊಮ್ಮೆ ಕನ್ನಡ ವಿಷಯವನ್ನ ಬಿಟ್ಟು ಬೇರೆ ಇನ್ನಾವುದೋ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗದ್ಯ ಭಾಗದ ಅಂಶವನ್ನ ನಮಗೆ ಇಲ್ಲಿ ನೀಡಬಹುದು. ಯಾವುದೇ ನೀಡಲಿ ನಮಗೆ ನೀಡಿದಾಗ ಇಲ್ಲಿ ಬರ್ತಕ್ಕಂತಹ ಈ ಗದ್ಯ ಭಾಗವನ್ನ ನಾವು ಅಧ್ಯಯನ ಮಾಡಿದ ಮೇಲೆ ಅಲ್ಲಿ ಒಂದು ಪ್ರಶ್ನೆಗಳು ಕೂಡ ನಮಗೆ ಮಿಸ್ ಆಗೋ ಹಾಗಿಲ್ಲ. 8 ಪ್ರಶ್ನೆಗಳಿಗೂ 8 ಅಂಕಗಳ ಬರಬೇಕು. ವಿದ್ಯಾರ್ಥಿಗಳ ಇಲ್ಲಿ ಒಂದು ಅಂಶವನ್ನ ಗಮನಿಸ್ಬೇಕು. ಹೆಂಗಿರ್ತಾವಂತಂದ್ರೆ, ಇಡೀ ಗದ್ಯ ಭಾಗ ನಮಗೆ ಬಹಳ ಸುಲಭವಾಗಿ ಕಾಣಿಸುತ್ತೆ, ಆದ್ರೆ ಪ್ರಶ್ನೆಗಳನ್ನ ಅವಲೋಕನ ಮಾಡಿದಾಗ ಕೆಲವೊಂದಿಷ್ಟು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಇನ್ನು ಕೆಲವು ಏನಿರ್ತಾವ ಅಂತಂದ್ರೆ ಅವುಗಳನ್ನೇ ಒಳಾರ್ಥದೊಳಗಡೆ ಏನಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ, ಅಂದ್ರೆ ನೇರವಲ್ಲದ ಪ್ರಶ್ನೆಗಳು. ನಾವ್ ಇಡೀ ಗದ್ಯ ಭಾಗದೊಳಗಡೆ ಹುಡುಕಾಡ್ಕೊಂತ ಹೋದ್ರೂ ಕೂಡ ನಮ್ಗೆ ಏನಂತಂದ್ರೆ ಪ್ರಶ್ನೆಗಳು ಸಿಗೋದಿಲ್ಲ. ನಮ್ಗೆ ಟೈಮ್ ಇರುತ್ತೆ, ಆ ಟೈಮ್ ಅನ್ನ ಏನ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಮಿಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ನಾವು. ಅದೇ ಅವಧಿ ಒಳಗಡೆ ನಾವು ಇದನ್ನ ಕಂಡು ಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಮ ಮುಂದಿನ ತರಗತಿಗಳಲ್ಲೆಲ್ಲ ನಾವೇನಂದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ನೋಡೋಣ ಅವಾಗ ಹೆಂಗೆ ಗೆಸ್ ಮಾಡ್ಬೇಕು, ಯಾವ ತರನಾಗಿ ಪ್ರಶ್ನೆಗಳಿರ್ತಾವ, ಪ್ರಶ್ನೆಗಳ ಜೊತೆಗೆ ಗದ್ಯ ಭಾಗ ಹೆಂಗಿರುತ್ತೆ ಅದನ್ನ ಹೆಂಗ್ ಓದ್ಕೋಬೇಕು, ಓದಿದ ತಕ್ಷಣ ಆ ಪ್ರಶ್ನೆಗಳನ್ನ ಅದನ್ನ ಹೆಂಗೆ ನಾವು ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ಗುರುತಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲೇನಂದ್ರೆ ನಾವು ಕಂಡು ಹಿಡಿಬಹುದು. ಇದು ಮೊದಲನೇದು ಗದ್ಯ ಭಾಗ. ಇಲ್ಲಿ ನಾವು 8 ಪ್ರಶ್ನೆಗಳಿಗೂ 8 ಅಂಕಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ಬೇಕು. ನಾವು ಯಾವುದನ್ನ ಮಿಸ್ ಮಾಡೋ ಹಾಗಿಲ್ಲ. ಎರಡನೆಯದು ಪದ್ಯ ಭಾಗವನ್ನ ಓದಿಕೊಂಡು ಉತ್ತರಿಸುವುದು. ಮೇಲೆ ಹೇಳಿದೆಲ್ಲ ನಾನು ಈಗಾಗಲೇ, ಸೇಮ್ ಇದೆ ಪ್ಯಾಟರ್ನ್. ಈ ಗದ್ಯ ಭಾಗವನ್ನು ಹೆಂಗ್ ಕೊಟ್ಟಿರ್ತಾರಲ್ಲ ಹಂಗಿಲ್ಲೂ ಹಳೆಗನ್ನಡದ ಪದ್ಯವನ್ನ ಕೊಡಬಹುದು, ಹೊಸಗನ್ನಡದ ಪದ್ಯವನ್ನ ಕೊಡಬಹುದು, ನಡುಗನ್ನಡದ ಪದ್ಯವನ್ನ ಕೊಡಬಹುದು, ಯಾವ್ದು ಬೇಕಾದ್ ಕೊಡ್ಲಿ. ಆದರೆ ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ನಾವು ಅಧ್ಯಯನ ಮಾಡಿರ್ತಕ್ಕಂಥವುಗಳೇ ಇರ್ತಾವ. ಅವುಗಳನ್ನ ಸ್ವಲ್ಪ ಏನಂತಂದ್ರೆ ನಾವು ಸರಿಯಾಗಿ ಭಾವಾರ್ಥದ ದೃಷ್ಟಿಯಲ್ಲಿ ಓದ್ಕೊಂಡು ಆ ಪ್ರಶ್ನೆಗಳನ್ನ ಕೊಟ್ಟಿರ್ತಕ್ಕಂಥವುಗಳನ್ನ ಗಮನಿಸ್ಕೊಂಡು ನಾವು ಉತ್ತರಿಸ್ಬೇಕಾಗತ್ತೆ. ಯಾಕಂದ್ರೆ ಗದ್ಯದಲ್ಲಿ ನೇರವಾದ ಪ್ರಶ್ನೆಗಳನ್ನ ಹಿಡಿಬಹುದು ನಾವು, ಆದ್ರೆ ಪದ್ಯದೊಳಗಡೆ ನೇರವಾದ ಪ್ರಶ್ನೆಗಳನ್ನ ನಮ್ಗೆ ಕಂಡು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ.
ಯಾವಾಗ ಇಡೀ ಪದ್ಯದ ಭಾವಾರ್ಥದ ಅಪರೀದಿ ನಮ್ಗೆ ಗೊತ್ತಿರುತ್ತೆ, ಆ ಸಂದರ್ಭದಲ್ಲಿ ಏನಂತಂದ್ರೆ ನಾವು ಅದನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ನೇರವಾಗಿ ಎರಡು ಪ್ರಶ್ನೆಗಳು ನೇರವಾಗಿನೇ ಇರ್ತಾವ, ಅದೇ ತರ ಅನ್ನಿಸ್ತಾ ಇರ್ತಾವ, ಇದು ಹಾಕ್ಬೇಕಾ ಇದು ಹಾಕ್ಬೇಕಂತ. ಮ್ಯಾಲೂ ಹಾಗೆ ಗದ್ಯದಲ್ಲೂ ಕೂಡ ನಮ್ಗೆ ಪದ್ಯದಲ್ಲೂ ಕೂಡ ಅವೆರಡನ್ನೂ ಗಮನಿಸ್ಕೊಳ್ಬೇಕು. ನಾವು ಗಮನಿಸ್ಕೊಂಡು ಏನಂತಂದ್ರೆ ನಾವಿಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಆಶಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಗದ್ಯ ಇರ್ಬೋದು, ಪದ್ಯ ಇರ್ಬೋದು. ಪದ್ಯದಲ್ಲಿ ಬಂದ್ರೆ ಭಾವಾರ್ಥ, ಗದ್ಯದಲ್ಲಿ ಬಂದ್ರೆ ಆಶಯ. ನಮ್ಗೆ ಅದನ್ನ ನಾವು ನಮ್ಮ ಬೌದ್ಧಿಕ ವಿಚಾರದೊಳಗಡೆ ಅದನ್ನ ಗ್ರಹಿಸ್ಕೊಂಡಾಗ ಮಾತ್ರ ಸ್ಪಷ್ಟವಾಗಿ ಉತ್ತರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಪ್ರಶ್ನೆಗಳು ಹೆಂಗಿರ್ತಾವ ಅಂತಂದ್ರೆ ನಮ್ಮ ಬೌದ್ಧಿಕ ಪ್ರಕ್ರಿಯೆಯನ್ನ ಅಳಿತಕ್ಕಂತ ಪ್ರಶ್ನೆಗಳು ಇರೋದ್ರಿಂದ. ಯಾಕಂದ್ರೆ ನಾವೆಲ್ಲ ಏನಂದ್ರೆ ಶಿಕ್ಷಕರಾಗ್ತಕ್ಕಂಥವ್ರು, ಅದಕ್ಕೆ ಒಬ್ಬ ಶಿಕ್ಷಕನ ಬೌದ್ಧಿಕ ಸ್ಥಿತಿ ಹೆಂಗಿದೆ ಅನ್ನೋದನ್ನ ಕಂಡು ಹಿಡಿಲಿಕ್ಕೆ ಏನಂದ್ರೆ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತಂದ್ರೆ ಇವುಗಳಿಗೆ ಉತ್ತರಿಸ್ಬೇಕಾಗತ್ತೆ. ಸಾಮಾನ್ಯವಾದ ಮನುಷ್ಯನಾಗಿ ಉತ್ತರಿಸ್ತಕ್ಕಂಥದ್ದಲ್ಲ, ಒಬ್ಬ ಶಿಕ್ಷಕನಾಗಿ. ಇನ್ನು ಮೂರನೇದಿದೆ ನಮ್ಗೆ ಕನ್ನಡ ಬೋಧನಾಶಾಸ್ತ್ರ. ಇದಕ್ಕೆ ಇವೆಲ್ಲ 3 ಅಂಶಗಳಿಗಿಂತ ಜಾಸ್ತಿ ಅಂಕಗಳಿದಾವೆ. ಕನ್ನಡ ಬೋಧನಾಶಾಸ್ತ್ರಕ್ಕೆ 10 ಪ್ರಶ್ನೆಗಳಿರ್ತವೆ, 10 ಅಂಕಗಳಿರ್ತಾವೆ ನಮ್ಗೆ. ಎಸ್, ಹಾಗಾದ್ರೆ ಏನಿರುತ್ತೆ ಇದರಲ್ಲಿ ನೋಡಿ. 1 ನಿಮಿಷ ವಿದ್ಯಾರ್ಥಿಗಳೇ, ಇದು ನಾವು ಓದುವುದರಿಂದ ಬರ್ತಕ್ಕಂಥದ್ದು. ಓದಿದ್ರಿಂದನೂ ಬರೋದಿಲ್ಲ ಅಂತ ಹೇಳೋದಿಲ್ಲ. ಓದುಗಾರಿಕೆಯ ಜೊತೆಗೆ ನಮ್ಮ B.Ed ಪದವಿಯನ್ನ ಪಡೆಯುವಾಗ, D.Ed ಪದವಿಯನ್ನ ಪಡೆಯುವಾಗ ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಎದುರುಗಡೆ ನಿಂತ್ಕೊಂಡಾಗ ಆ ಒಂದು ತರಗತಿಯ ಆ ವರ್ಗ ಕೋಣೆಯ ಸಂವಹನ ಪರಿಣಾಮಕಾರಿ ಬೋಧನೆ ಆಗ್ಲಿಕ್ಕೆ ನಾವೇನೇನ್ ತಂತ್ರಗಳನ್ನೆಲ್ಲ ಅಳವಡಿಸ್ಕೊಳ್ತೀವಿ, ಆ ಸಂದರ್ಭದಲ್ಲಿ ಏನೇನ್ ನಮ್ಗೆ ಬೇಕಾಗತ್ತೆ ಆ ಎಲ್ಲ ಮಾಹಿತಿಗಳನ್ನ ಏನ್ ಮಾಡಿರ್ತಾರಂತಂದ್ರೆ ಈ ಭಾಗದಲ್ಲಿ ಕೇಳ್ತಾರೆ. ಕನ್ನಡ ಬೋಧನಾಶಾಸ್ತ್ರ ಅಂದ್ರೆ ಇದರ ಅರ್ಥ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳಿರ್ತವೆ. ಹೌದಾ? ಹಾಗೆ ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಈ ಉದಾಹರಣೆಗೆ ನೋಡ್ರಿ, ನಾನು ಒಂದೇನ್ ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲೆಲ್ಲ ಸಾಹಿತ್ಯ ಚರಿತ್ರೆ, ವ್ಯಾಕರಣ ಇಂಥ ಅಂಶಗಳೆಲ್ಲ ಇರೋದ್ರಿಂದ ನಾವು ಪದ್ಯ ಇದೆ, ಗದ್ಯ ಇದೆ ಅಂದಾಗ ಪದ್ಯವನ್ನ ಬೋಧಿಸ್ತಕ್ಕಂತಹ ವಿಧಾನ ಬೇರೆ ಇದೆ ನಮ್ದು, ಗದ್ಯವನ್ನ ಬೋಧಿಸ್ತಕ್ಕಂಥ ವಿಧಾನ ಬೇರೆ ಇದೆ ನಮ್ದು. ಹೌದಾ? ಎಸ್. ಅದೇ ರೀತಿ ವ್ಯಾಕರಣವನ್ನ ಬೋಧಿಸ್ತಕ್ಕಂಥ ವಿಧಾನ ಬೇರೆ ಇದೆ ನಮ್ದು. ನೆನ್ಪಿರ್ಲಿ, ಕನ್ನಡದಲ್ಲಿ ನಾವು ಬೋಧನೆಯನ್ನು ಮಾಡಬೇಕಾದಾಗ ನಮಗೆ ಪಠ್ಯ ಪುಸ್ತಕ ಬೇಕಾಗತ್ತೆ. ಪಠ್ಯ ಪುಸ್ತಕವನ್ನ ಕೈಯಲ್ಲಿ ಹೇಗೆ ಹಿಡಿಬೇಕಂತಕ್ಕಂಥದ್ರಿಂದ ಹಿಡ್ಕೊಂಡು ಪಾಠ ಬೋಧನೆಯ ಮುಕ್ತಾಯದ ಸಂದರ್ಭದಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳೆಲ್ಲವನ್ನು ಇಟ್ಕೊಂಡು ಇಡೀ ನಮ್ಮ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಗ ಕೋಣೆಯ ಸಂವಹನ ಮತ್ತು ವರ್ಗ ಕೋಣೆಯ ಪರಿಣಾಮಕಾರಿ ಬೋಧನೆಗೆ ಸಂಬಂಧಪಟ್ಟಂತೆ ಏನೇನ್ ಅಂಶಗಳಿರ್ತಾವಲ್ಲ ಅವೆಲ್ಲವುಗಳನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ನೀವು ಪದ್ಯವನ್ನ ಹೆಂಗ್ ಬೋಧನೆ ಮಾಡ್ತೀರಿ, ಗದ್ಯವನ್ನ ಹೆಂಗ್ ಬೋಧನೆ ಮಾಡ್ತೀರಿ, ವ್ಯಾಕರಣವನ್ನ ಹೆಂಗ್ ಬೋಧನೆ ಮಾಡ್ತೀರಿ, ವ್ಯಾಕರಣದಲ್ಲಿ ಅನುಗಮನ ಪದ್ಧತಿಯನ್ನು ಹೆಂಗ್ ಬಳಸ್ಕೊಳ್ತೀರಿ, ನಿಗಮನ ಪದ್ಧತಿಯನ್ನು ಹೆಂಗ್ ಬಳಸ್ಕೊಳ್ತೀರಿ. ಹಾಗಾದ್ರೆ ಇವಂದ್ರೆ ಏನು? ನಾವೆಲ್ಲ ಬೇಡ ಓದುವಾಗ ಅವನ್ನೆಲ್ಲ ನೋಡಿದೀವಿ ನಾವು. ಅದಕ್ಕೆ ಈ ಯುವಕರ ಮೇಲೇನೆ, ಆಮೇಲೆ ತರಗತಿಯ ವಿದ್ಯಾರ್ಥಿಗಳನ್ನ ಹೆಂಗೆ ನಾವು ಆಕರ್ಷಣೆ ಮಾಡ್ಕೊಳ್ಬೇಕು, ಆಮೇಲೆ ವಿದ್ಯಾರ್ಥಿಗಳನ್ನ ವರ್ಗ ಕೋಣೆಯಲ್ಲಿ ಹೆಂಗೆ ನಾವು ಚಟುವಟಿಕೆಯಲ್ಲಿ ಇಡ್ಬೇಕು ನಾವು, ಇವೆಲ್ಲ ಕನ್ನಡ ಬೋಧನೆಗೆ ಸಂಬಂಧಪಟ್ಟಂತೆ ನೀವು ಯಾವ್ಯಾವ ಬೋಧನೆ ಮಾಡಬೇಕಾದ ಪರಿಣಾಮಕಾರಿ ಅಂಶಗಳನ್ನು ಅಳವಡಿಸ್ಕೊಂಡಿದ್ದೆಲ್ಲ ಅವುಗಳ ಮೇಲೆ ಏನಂತಂದ್ರೆ ಈ ಒಂದು ಹಂತದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. 10 ಪ್ರಶ್ನೆಗಳಿರ್ತಾವ, 10 ಅಂಕಗಳು. ಇದು ಈ ಅಂಕಗಳು ಬರ್ಬೇಕಂದ್ರೆ ನೆನ್ಪಿರ್ಲಿ ವಿದ್ಯಾರ್ಥಿಗಳೇ, ಇದನ್ನ ಹೆಚ್ಚಾಗಿ ಪ್ರಯೋಗಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇರೋದ್ರಿಂದ ನಮ್ಮ ಬೌದ್ಧಿಕ ಸ್ಥಿತಿಗತಿಗಳೇನಂತಂದ್ರೆ ವರ್ಗ ಕೋಣೆಯ ಸಂದರ್ಭವನ್ನ ಅನ್ವಯಿಸಿಕೊಂಡಾಗ ಮಾತ್ರ ಈ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಇರುತ್ತೆ. ಅಧ್ಯಯನದ ಜೊತೆಗೆ ಪ್ರಾಯೋಗಿಕತೆ ಇಲ್ಲಿ ಬೇಕಾಗತ್ತೆ. ನಾವು ಹೆಂಗೆ ಪ್ರಾಯೋಗಿಕವಾಗಿ ಪರೀಕ್ಷೆಗಳನ್ನ ಕ್ಲಾಸ್ಗಳನ್ನ ನಡೆಸಿದೀವಿ ಅದರ ಮೇಲೆ ಇಲ್ಲಿ ನಾವು ಆನ್ಸರ್ಗಳನ್ನ ಮಾಡ್ಬೋದು. ನಾವು ಸರಿಯಾಗಿ ಪಾಠ ಮಾಡ್ಲಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಇವಾಗ ನಾವು ಇಲ್ಲಿ ಸ್ವಲ್ಪ ಓದ್ಬೇಕಾಗತ್ತೆ ಅಷ್ಟೇ. ಎಸ್, ಕನ್ನಡ ಬೋಧನಾಶಾಸ್ತ್ರಕ್ಕೆ 10 ಪ್ರಶ್ನೆಗಳು, 10 ಅಂಕಗಳು. ಇನ್ನು 4ನೇದಿದೆ ಕನ್ನಡ ವ್ಯಾಕರಣ. ವ್ಯಾಕರಣದ ಮೇಲೆ 5 ಪ್ರಶ್ನೆಗಳಿದಾವೆ ನಮ್ಮಲ್ಲಿ, ಜಸ್ಟ್ 5 ಇದಾವೆ.
ಮತ್ತೆ ಇವ್ 5 ಅದಾವ ಅಂದ್ಗಳೇ ನಾವು ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಯಾಕೆ ಹೇಳ್ರಿ, ನಮ್ಗೆ ಒಂದೇ ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ಅರ್ಹತೆ ಆಗಕ್ ಸಾಧ್ಯ ಇಲ್ಲ. ನಮ್ಗೆ ಬಹಳ ಜನ ವಿದ್ಯಾರ್ಥಿಗಳಿಗೆ ನಮ್ಮ ತಲೆ ಒಳಗಡೆ ಇರ್ತೈತಿ, ಯಾವ್ದು ಕಡಿಮೆ ಇರುತ್ತಲ್ಲ ಅದನ್ನ ಬಿಟ್ಬಿಡೋದು, ಯಾವ್ದು ಮಾರ್ಕ್ಸ್ ಜಾಸ್ತಿ ಬರುತ್ತಲ್ಲ ಅದನ್ನ ತಲೆ ಕೆಡಿಸ್ಕೊಡೋದು. ಹೀಗಾಗಿ ಇಲ್ಲಿ ಯಾವ ಅಂಕಗಳನ್ನು ನಾವ್ ಏನ್ ಮಾಡೋ ಹಾಗಿಲ್ಲ, ಕಡೆಗಣನೆ ಮಾಡೋ ಹಾಗಿಲ್ಲ. ಒಂದು ಅಂಕನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ವ್ಯಾಕರಣಕ್ಕೆ ಬಂದಾಗ 5 ಅಂಕಗಳನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಹಾಗಾದ್ರೆ ವ್ಯಾಕರಣದ ಮೇಲೆ ಏನ್ ಪ್ರಶ್ನೆಗಳಿರ್ತಾವ? ಇದು ಬಹಳ ನಾವು ಗೊಂದಲಮಯಗೊಳ್ಳೋ ಹಾಗಿಲ್ಲ ವ್ಯಾಕರಣ ಅಂತಂದ್ಮೇಲೆ. ಸರ್ ಇಷ್ಟು ದೊಡ್ಡದಿದೆ ವ್ಯಾಕರಣ, ಎಲ್ಲೆಲ್ಲಿ ಓದ್ಬೇಕು ನಾವು? ನಾಮ ಪ್ರಕರಣ ಇರುತ್ತೆ, ಅದಾದ್ಮೇಲೆ ಅಲ್ಲಿ ಬಂದ್ಮೇಲೆ ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯ, ಇವನ್ನೆಲ್ಲ ಹೆಂಗ್ ಓದ್ಬೇಕು, ಛಂದಸ್ ಅಂತ ಇರುತ್ತೆ, ಇವನ್ನೆಲ್ಲ ಗಮನಿಸ್ಕೊಳ್ಬೇಕಾದಾಗ ಅದಷ್ಟು ಇರ್ಲಿ. ಇದ್ರೂ ಕೂಡ ಇಲ್ಲಿ ಏನ್ ಪ್ರಶ್ನೆಗಳನ್ನ ಕೇಳ್ತಾರಂದ್ರೆ ನಮ್ಗೆ ವಿದ್ಯಾರ್ಥಿಗಳೇ ನೆನ್ಪಿರ್ಲೆ, ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿದೇವೆ. ನಾವು ಮಾಡ್ಬೇಕಾದಾಗ ನಾವು ಏನೇನು ವ್ಯಾಕರಣ ಅಂಶಗಳನ್ನು ಅಳವಡಿಸ್ಕೊಂಡಿದ್ದೇವಲ್ಲ ಅದೇ ವ್ಯಾಕರಣ ಅಂಶಗಳು ಇಲ್ಲಿ ನಮಗೆ ಬರ್ತವೆ ಎಕ್ಸಾಮ್ಗಳಲ್ಲಿ ಅಷ್ಟೇ. ಅವುಗಳನ್ನೇ ನಾವು ಅವುಗಳನ್ನ ಏನ್ ಮಾಡ್ತಾನಂದ್ರೆ ಸ್ವಲ್ಪ ನಿಮಗೆ ಬೇರೆ ಒಂದು ರೀತಿ ಒಳಗಡೆ ಏನಂದ್ರೆ ಅವುಗಳನ್ನ ಕೇಳಿ ಸಿಂಪಲ್ ಪ್ರಶ್ನೆಗಳಿರ್ತವೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ನಾವು ಅವುಗಳನ್ನ ಭಯ ಪಡೋ ಅವಶ್ಯಕತೆ ಇಲ್ಲ. ವ್ಯಾಕರಣದ 5ಕ್ಕೂ 5 ಅಂಕಗಳನ್ನು ತೆಗಿಬಹುದು ನಾವು. ಹೀಗೆ ಈ ಮಾದರಿಯಲ್ಲಿ ಒಮ್ಮೆ ಏನಾಗ್ಬಿಡುತ್ತೆ ನೆನ್ಪಿರ್ಲಿ ನಿಮ್ಗೆ, ಬೋಧನಾಶಾಸ್ತ್ರಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಒಮ್ಮೆ ಕಡಿಮೆ ಅಂಕಗಳನ್ನು ಕೊಟ್ಬಿಡ್ತಾನೆ, ವ್ಯಾಕರಣಕ್ಕೆ ಜಾಸ್ತಿ ಕೊಡ್ತಾನೆ. ಇವೆರಡು ಸೇಮ್ ಇರ್ತಾವ. ಯಾವುದು ಗದ್ಯ ಭಾಗಕ್ಕೆ 8 ಪ್ರಶ್ನೆ 8 ಅಂಕಗಳು, ಜೊತೆಗೆ ಪದ್ಯ ಭಾಗ 7 ಪ್ರಶ್ನೆಗಳು 7 ಅಂಕಗಳು. ಇಲ್ಲಿದೆ ನೋಡಿ ಕೆಳಗಡೆ ಇವೆರಡು. ಒಮ್ಮೊಮ್ಮೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಕಡಿಮೆ ಅಂಕಗಳನ್ನು ಮಾಡ್ತಾನೆ, ವ್ಯಾಕರಣಕ್ಕೆ ಜಾಸ್ತಿ ಮಾಡ್ತಾನೆ. ಡಿಪೆಂಡ್ ಅಪಾನ್ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧತೆ ಮಾಡ್ತಕ್ಕಂಥವ್ರ ಮೇಲೆ ಇದನ್ನು ಗಮನಿಸ್ಕೊಳ್ಳಿ. ಅದಕ್ಕೆ ಇವೆಲ್ಲವುಗಳಿಗೂ ನಾವು ಸಮಾನವಾಗಿ ಏನಂತಂದ್ರೆ ಒತ್ತನ್ನ ಕೊಟ್ಟು ಅಧ್ಯಯನ ಮಾಡಿದ್ದಾದ್ರೆ ನಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು TET ಒಳಗಡೆ ಸಂಪೂರ್ಣವಾಗಿ ಈ 30 ಅಂಕಗಳನ್ನ ತೆಗಿಲಿಕ್ಕೆ ಸಾಧ್ಯ ಇದೆ ಎಲ್ಲೋ ನಾವು. ಆದ್ರೆ ಇದನ್ನ ಮಾಡ್ಬೇಕಾದಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ಅನ್ನ ಒಂದು ಏರಿಯಾವನ್ನ ನಿಗದಿ ಮಾಡಿಕೊಂಡು ಅಧ್ಯಯನ ಮಾಡೋದಾದ್ರೆ ಎದುರುಗಡೆನೇ ಇರುತ್ತೆ. ನೋಡ್ರಲ್ಲ ಇಲ್ಲಿ ನಾವು ಇವೆರಡು ಏನದಾವ ಅಂತಂದ್ರೆ ನಮ್ಮ ಎದುರುಗಡೆನೇ ಅದಾವ. ಇದೇನು ಓದೋದ ಅವಶ್ಯಕತೆ, ಇದಕ್ಕೆ ಏನ್ ಬೇಕಂತಂದ್ರೆ ಸ್ವಲ್ಪ ನೈಪುಣ್ಯತೆ ಬೇಕು, ಬೌದ್ಧಿಕವಾಗಿರ್ತಕ್ಕಂಥ ಏನು ವಿಚಾರ ಶಕ್ತಿ ಬೇಕಷ್ಟೇ ನಮ್ಗೆ. ಅದಾದ್ರೆ ಇವೆರಡನ್ನು ಓದ್ಕೊಂಡು ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ. ಬೋಧನಾಶಾಸ್ತ್ರನೂ ಹಾಗೆ ಇದೆ, ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ. ನಮ್ಮ ಅನುಭವ. ವ್ಯಾಕರಣ ಅಂತ ಬಂದಾಗ ಸ್ವಲ್ಪ ನಮಗೆ ಓದಿನ ಪೂರ್ವಜ್ಞಾನ ನಮಗೆ ಬೇಕಾಗತ್ತೆ. ಹಾಗಂದ್ಮೇಲೆ ಇವುಗಳಿಗೇನು ಇಲ್ಲ ಏನ್ರಿ ಅಂತ ಅನ್ಬೋದು ನೀವು. ಉಳಿದೋದಕ್ಕೇನು ಪೂರ್ವಜ್ಞಾನ ಬೇಕೇನಂತೆ? ಅವಕ್ಕೂ ಬೇಕು. ನಾವೇನು ಓದ್ತೇವಲ್ಲ ಎಲ್ಲವುಗಳಿಗೂ ಪೂರ್ವಜ್ಞಾನ ಬೇಕು. ಈಗಿನ ಜ್ಞಾನವನ್ನ ಹಿಂದಿನ ಜ್ಞಾನದ ಜೊತೆ ಕೂಡಿಸ್ಕೊಂಡಾಗ ಏನಾಗತ್ತ, ಅದು ಪುನರ್ಮನನ ಆಗಿ ನಮ್ಮಲ್ಲಿ ಏನಂದ್ರೆ ಪ್ರಶ್ನೆ ಪತ್ರಿಕೆಗಳಿಗೆ ನೇರವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ಬೋದು. 30ಕ್ಕೆ 30 ಅಂಕಗಳನ್ನು ತೆಗಿಬಹುದು. ಈ ರೀತಿಯಾಗಿ ಏನಿರುತ್ತೆ ಅಂದ್ರೆ ನಮ್ಮ ಕನ್ನಡ TET ಪಠ್ಯಕ್ರಮ ಸಂಬಂಧಪಟ್ಟಂತೆ ಇರುತ್ತೆ. ಅದರಿಂದ ನೋಡಿ ವಿದ್ಯಾರ್ಥಿಗಳೇ, ಅದಕ್ಕೆ ನಿಮಗೆ ಏನು ಒಂದು ನಾನು ಸಲಹೆ ನೀಡಬಲ್ಲೆ ಅಂತಂದ್ರೆ ಮುಂದಿನ ತರಗತಿಗಳಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಿಂದ ಈ ಕೆಳಗಿನ ಸಂಖ್ಯೆಗೆ ನೀವು ಈ ಕ್ಲಾಸಿಕ್ ಸಂಸ್ಥೆಯ ಕೆಳಗಿನ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಬೇಕು. ಕೆಲವೇ ಸೀಟುಗಳ ಲಭ್ಯತೆ ಇರೋದ್ರಿಂದ ನೀವು ಅಲ್ಲಿ ನೋಂದಾಯಿಸಿದ್ದಾದ್ರೆ ನಾವು ಮುಂದಿನ ತರಗತಿಗಳಲ್ಲಿ ನಿಮ್ಮನ್ನ ಪ್ರೇರಣಾದಾಯಕವಾಗಿ ನಿಮ್ಮನ್ನ ತೆಗೆದುಕೊಂಡು ಹೋಗಿ ಮುಂದಿನ ಪರೀಕ್ಷೆಗಳಲ್ಲಿ ಈಗೇನ ನೆಕ್ಸ್ಟ್ ಏನ್ ಕಾಲ್ಫಾರ್ಮ್ ಆಗತ್ತಲ್ಲ ಆ TET ಪರೀಕ್ಷೆಯಲ್ಲಿನೇ ಫಸ್ಟ್ ಅಟೆಂಪ್ಟ್ಗೆನೆ ನೀವು ಏನಂದ್ರೆ TETಯನ್ನ ಕ್ಲಿಯರ್ ಮಾಡ್ಕೊಂಡೇನಂತಂದ್ರೆ ಮುಂದಿನ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಒಂದು ಅಡಿಪಾಯವನ್ನ ಹಾಕಿಕೊಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ. ಆದ್ರಿಂದ ನೀವೆಲ್ಲರೂ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಬೇಕಂತ ಹೇಳಿ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ವಿರಾಮ ಕೊಡ್ತೀನಿ. ನಾವು ಮುಂದಿನ ತರಗತಿಗಳಲ್ಲಿ ನೀವೆಲ್ಲ ಬಂದ್ಮೇಲೆ ಅದನ್ನ ಕುಲಂಕುಷವಾಗಿ ಒಂದೊಂದು ಚರ್ಚೆ ಮಾಡ್ತಾ ಹೋಗೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.